ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ಸ್ನೇಹಿತರೆ, ನಾವಿವತ್ತು ಒಂದು ಡಿಫ್ರೆಂಟ್ ಆಗಿರೋ ಬೇಟೆಗೆ ಹೊರಟಿದ್ದೀವಿ. ಅದು ಅಂತಿಂಥ ಬೇಟೆ ಅಲ್ಲ, ಅದು ಕೆಂಪು ಕಲ್ಲಿನ ಬೇಟೆ. ಹೌದು, ನೀವೇನು ರೂಬಿ ಅಂತಿರಲ್ಲ, ಅದು ಕಾವೇರಿ ನದಿ ಪಾತ್ರದ ಇಂಥ ದೊಡ್ಡ ದೊಡ್ಡ ಕಾಡಿನ ಒಳಗೆ ಸಿಗುತ್ತೆ. ಅದು ನಮ್ಮ ನಾಡಿನ ಸಂಪತ್ತು. ಆದರೆ ಆ ಅಮೂಲ್ಯವಾದ ಸಂಪತ್ತನ್ನ ಅನಾಯಾಸವಾಗಿ ಕಳ್ಳರು ಕಾಕರರು ಅರಣ್ಯ ಇಲಾಖೆ ಸಿಬ್ಬಂದಿ ಮುಂದೆನೆ ಲೂಟಿ ಹೊಡಿತಿದ್ದಾರೆ. ಅದು ಹೇಗೆ ಲೂಟಿ ಹೊಡಿತಿದ್ದಾರೆ ಅನ್ನೋದರ ಸಂಪೂರ್ಣ ವಿವರ ಕೊಡ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ಈ ಬಾರಿ ನಾವು ನಿಜವಾಗ್ಲೂ ವಿಚಿತ್ರ ಬೇಟೆಗೆ ಹೊರಟಿದ್ದೀವಿ. ನಮ್ಮ ಬೇಟೆಯಲ್ಲಿ ಥ್ರಿಲ್ ಇದೆ, ಸಾಹಸ ಇದೆ, ಸವಾಲು ಇದೆ. ಯಾಕಂದ್ರೆ ಈ ಬಾರಿ ನಾವು ಬೇಟೆಯಾಡಲು ಹೊರಟಿದ್ದು ಮಡಿಕೇರಿಯ ಭಾಗಮಂಡಲದ ದುರ್ಗಮ ನಿಶಾನಿ ಬೆಟ್ಟಕ್ಕೆ. ಆ ನಿಶಾನಿ ಬೆಟ್ಟದಲ್ಲಿ ಏನಿದೆ ಗೊತ್ತಾ? ಗರ್ಭದೊಳಗಿದೆ. ಆದ್ರೆ ಆ ಅಪರೂಪದ ಸಂಪತ್ತಿಗೆ ಈಗ ಭಾರಿ ಅಪಾಯವೊಂದು ಬಂದೊದಗಿದೆ. ಅದೇನು ಗೊತ್ತಾ? ಮಾಣಿಕ್ಯ ಭಂಡಾರಕ್ಕೆ ಕನ್ನ ಹಾಕ್ತಿದ್ದಾರೆ. ನಮ್ಮ ನಾಡಿನ ಅತ್ಯಂತ ಶ್ರೀಮಂತ ಗಣಿಗೆ ಖದೀಮರು ಕನ್ನ ಹಾಕ್ತಿದ್ದಾರೆ. ಅದು ನಮ್ಮವರ ಕುಮ್ಮಕ್ಕಿನಿಂದಲೇ ಅನ್ನೋ ಶಾಕಿಂಗ್ ನ್ಯೂಸ್ ಮಡಿಕೇರಿಯ ಭಾಗಮಂಡಲದ ತಣ್ಣಿಮಾನಿ ಗ್ರಾಮಸ್ಥರಿಂದ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡಕ್ಕೆ ಸಿಕ್ತು. 100 ಕೋಟಿ ಮೌಲ್ಯಷ್ಟು ಹೋಗಿದೆ. ಆದರೂ ಇವಾಗಲೂ ಕೂಡ ಒಳಗಿಂದ ಒಳಗೆ ಪ್ರಭಾವಿ ವ್ಯಕ್ತಿಗಳು ಬಂದು ಯಾವುದೋ ಮೂಲದಿಂದ ಇಲ್ಲಿಂದ ಸಾಗಣೆ ಮಾಡ್ತಾ ಇದ್ದಾರೆ. ಸ್ಥಳೀಯರನ್ನು ಹೊರಗಡೆ ಹಾಕಿ ಅವರು ಕಾನು ಅಸ್ತ್ರವನ್ನು ಬಳಸಿಬಿಟ್ಟು ಆ ಕಾನು ಚೌಕಟ್ಟೊಳಗೆ ರಾತ್ರೋರಾತ್ರಿ ಈ ಮಡಿಕೇರಿ ಮತ್ತು ಮೈಸೂರಿನಿಂದ ಉದ್ಯಮಿಗಳನ್ನು ಕರೆಸಿ ಮಾಪನದ ಮೂಲಕ ಎಲ್ಲೆಲ್ಲಿ ಏನೇನು ರೆಡ್ ರೂಬಿ, ಎಲ್ಲೆಲ್ಲಿ ಬೆಲೆ ಬಾಳುವ ರೆಡ್ ರೂಬಿಗಳು ಸಿಗ್ತಾ ಇದೆ ಅಂತ ಆ ಬೆಲೆ ಬಾಳುವ ರೆಡ್ ರೂಬಿಗಳನ್ನ ಅವರು ರಾತ್ರೋರಾತ್ರಿ ತೆಗೆಸ್ತಾ ಇದೆ. ಇಂಥ ನಾಚಿಕೆಗೇಡಿನ ಕೆಲಸ ಮಾಡೋ ಆ ಖದೀಮರ ಬಣ್ಣ ಬಯಲು ಮಾಡೋದು ಭಾರಿ ಸವಾಲಿನ ಕೆಲಸ. ಬರೀ ಸವಾಲಲ್ಲ, ಸಾಹಸ ಮಾಡಬೇಕು, ಪ್ರಾಣನ ಪಣಕ್ಕಿಡಬೇಕು. ಎಲ್ಲದಕ್ಕೂ ಸೈ ಅಂದುಕೊಂಡು ಕೆಂಪು ಕಲ್ಲಿನ ಬೇಟೆಗೆ ನಾವು ಹೊರಟೇ ಬಿಟ್ವಿ. ನಮ್ಮ ವಿಚಿತ್ರ ಬೇಟೆಗೆ ಬೆನ್ನೆಲುಬಾಗಿ ತಣ್ಣಿಮಾನಿ ಗ್ರಾಮದ ಯುವಕರ ದೊಡ್ಡ ತಂಡ ರೆಡಿಯಾಯಿತು. ಇಂಬಳ ಕಂಬಳಿ ಹುಳದ ಕಾಟದಿಂದ ರಕ್ಷಿಸಿಕೊಳ್ಳಲು ಬೇವಿನ ಎಣ್ಣೆ ಕಾಲಿಗೆ ತಿಕ್ಕಿಕೊಂಡು ಬೆಟ್ಟ ಹತ್ತಲು ಪ್ರಾರಂಭಿಸಿದ್ವಿ. ಏರು ಬೆಟ್ಟ ಏರುತ್ತಾ, ಏದುಸಿರು ಬಿಡುತ್ತಾ, ಕಲ್ಲು ಮುಳ್ಳು ತುಳಿಯುತ್ತಾ, ಕಾಡು ಪ್ರಾಣಿಗಳನ್ನ ಎದುರಿಸುತ್ತಾ ಒಂದೊಂದೇ ಬೆಟ್ಟ ದಾಟುತ್ತಾ ಸಾಗಿದೆವು. ಬೇವಿನ ಎಣ್ಣೆಯನ್ನು ಲೆಕ್ಕಿಸದೆ ನಮ್ಮ ಕಾಲುಗಳಿಗೆ ಇಂಬಳ ಹತ್ತಿ ರಕ್ತ ಹೀರಲಾರಂಭಿಸಿತು. ಇದು ದುರ್ಗಮ ಕಾಡು. ಇಲ್ಲಿ ಮನುಷ್ಯರು ನಡೆದಾಡೋದು ತುಂಬಾನೇ ಕಷ್ಟ. ಯಾಕಂದ್ರೆ ಎತ್ತರ ಬೆಟ್ಟ ಇದೆ, ಆದ್ರೆ ಪ್ರಾಣಿಗಳು ಇಲ್ಲಿ ಓಡಾಡ್ತವೆ. ಆನೆ ಓಡಿದ್ದಕ್ಕೂ ಸಾಕ್ಷಿ ಇಲ್ಲಿದೆ. ಆನೆ ಲದ್ದಿ ಎಲ್ಲ ಕಾಣ್ತಾ ಇದೆ. ಆಮೇಲೆ ಇಲ್ಲಿ ನೋಡಿ, ನಮಗೆ ಮೋಡನೇ ಕೈಗೆಟಕ್ತಿದೆ. ಇಲ್ಲಿ ನೋಡಿ, ಎಲ್ಲ ಮೋಡ ಮುಚ್ಕೊಂಡಿದೆ, ನಮ್ಮ ಮುಖಕ್ಕೆ ಮೋಡ ಬರ್ತಾ ಇದೆ. ಅಂದ್ರೆ ಇದೊಂದು ದುರ್ಗಮ ಸ್ಥಳ. ಈ ದುರ್ಗಮ ಸ್ಥಳದಲ್ಲಿ ಈ ಕೆಂಪು ಕಲ್ಲಿನ ಹರಳು ಇರುತ್ತೆ. ಆದ್ರೆ ಖದೀಮರು ಈ ಕಲ್ಲನ್ನ ಕದ್ದು ಒಯ್ಯುವವರು ಇಷ್ಟು ದುರ್ಗಮ ಹಾದಿಯಲ್ಲಿ ಬರ್ತಾರೆ. ಯಾಕಂದ್ರೆ ಜನಸಾಮಾನ್ಯರು ಇಲ್ಲಿಗೆ ಬರಲ್ಲ, ಅವರು ಮಾತ್ರ ಇಲ್ಲಿ ಕೆಂಪು ಹರಳಿನ ಸ್ಮಗ್ಲಿಂಗ್ ಮಾಡ್ತಾರೆ. ಕಾಡು ದಾಟುತ್ತಿದ್ದಂತೆ ಧುತ್ತನೆ ಪ್ರತ್ಯಕ್ಷವಾಗುತ್ತೆ ಶೋಲಾ ಕಾಡಿನ ಹುಲ್ಲುಗಾವಲು. ಅದೊಂದು ಅದ್ಭುತ ದೃಶ್ಯಾವಳಿ. ಆ ಬೆಟ್ಟದಂಚನ್ನ ದಾಟೋದು ಭಾರೀ ಸಾಹಸದ ಕೆಲಸ. ಕಷ್ಟಪಟ್ಟು ಹೊತ್ತಿದ ಗುಡ್ಡ ದಾಟಿ ನಾವು ಈಗ ನಿಶಾನಿ ಬೆಟ್ಟದ ತುತ್ತ ತುದಿಯಲ್ಲಿದ್ದೀವಿ. ಇನ್ನು ಕೆಲವು ಫರ್ಲಾಂಗಲ್ಲಿ ನಾವು ಆ ರೂಬಿ ರಹಸ್ಯದ ಜಾಗ ತಲುಪ್ತೀವಿ. ನಿಶಾನಿ ಬೆಟ್ಟದಂಚು ತಲುಪುತ್ತಿದ್ದಂತೆ ನಮಗೆ ಅರಣ್ಯ ಇಲಾಖೆಯ ಒಂದು ಶೆಡ್ ಸಿಗುತ್ತೆ. ಆ ಶೆಡ್ನಲ್ಲಿದ್ದ ಅರಣ್ಯ ಸಿಬ್ಬಂದಿ ಅನುಮತಿ ಪಡೆದು ನಾವು ಮುಂದೆ ಸಾಗಿದೆವು.
ಹಾಗೆ ಸಾಗುತ್ತಿದ್ದಂತೆ ನಮಗೊಂದು ಅಚ್ಚರಿ ಕಾದಿತ್ತು. ಭಾರಿ ಬೆಲೆ ಬಾಳೋ ರೂಬಿ ಸಿಗೋ ಈ ನಿಶಾನಿ ಬೆಟ್ಟ ಭಯಾನಕ ರಹಸ್ಯವನ್ನ ಒಡಲೊಳಗೆ ತುಂಬಿಕೊಂಡಿತ್ತು. ಅದನ್ನ ಕಂಡ ನಾವು ನಿಜವಾಗ್ಲೂ ಬೆಚ್ಚಿ ಬಿದ್ದೆವು. ನಿಶಾನಿ ಬೆಟ್ಟದ ಗರ್ಭ ಆಗಿದ್ದು ರೂಬಿ ಕದಿಯುವ ಆ ಖದೀಮರ ಜಾಡು ಹಿಡಿದು ನಮ್ಮ ದೊಡ್ಡ ತಂಡ ಅಲ್ಲಿಗೆ ಹೊರಟಿದೆ. ನೋಡೋಣ ನಮ್ಗೆ ಆ ಖದೀಮರು ಸಿಗ್ತಾರಾ ಅಥವಾ ಆ ರೂಬಿ ರಹಸ್ಯ ಬಯಲಾಗುತ್ತಾ ಅನ್ನೋದನ್ನ.